ಚಂಪಾ, ಆಗ್ಲಿಂದ ನಾವು ಕಾಯ್ತಾನೆ ಇದೀವಿ. ಚಪಾತಿ ಮಾಡಕ ಇನ್ನು ಎಷ್ಟೊತ್ತೆ? ಕಾಯ್ಬೇಕು. ಹೆಂಗ್ಸ್ ಕಾಯೋವರೆಗೂ ನೀವು ಕಾಯ್ಬೇಕು. ಲೇಟ್ ಆದ್ರೆ ಹೋಗ್ ಕತ್ತೆ ಕಾಯ್ರಿ. ನಾವ್ ಯಾರಂತ ಗೊತ್ತಾನೆ. ನಾನು ಗಂಡುಗಲಿ ವಂಶದ ಏಕೈಕ ಮನ್ನಣೆ ಅಯ್ಯ ವಿಠ್ಠಲ ಮೂರ್ತಿ ಎಮ್ಮಿಗೆ. ನಾನು ಪದ್ದು ಅಲಿಯಾಸ್ ಪದ್ಮನಾಭ, ಗಂಡುಗಲಿ ವಂಶದ ಆಧಾರ ಸ್ತಂಭ. ನಿಂತ್ಕೊಂಡು ಮಾರ್ಕೆಟ್ಗೆ ಹೋಗ್ತಿಲ್ಲ, ಬೇಗ ಬರಕ್ಕೆ ನಿನಗೇನ್ ಜಾಡಿ ಅಂತ. ಅದನ್ನ ನಮ್ಮ ಯಜಮಾನ್ರೆ ಕೇಳಲ್ಲ. ನೀನ್ ಯಾವ ಊರ್ ದಾಸಯ್ಯ ಅಂತ ಇವನ್ನೆಲ್ಲ ಕೇಳ್ಬೇಕು. ಅತ್ತವ್ರೆ ನೀವು ಒಂದ್ ನಿಮಿಷ ಬನ್ನಿ ಇಲ್ಲಿ. ಅಳಿಯಂತೇಳಿ ಯಾಕೆ ಲಾಂಗ್ ಆಗಿದ್ದಿಲ್ಲ? ಅತ್ತವ್ರೆ ನಾನು ಯಾರು? ಈ ಮನೆ ಅಳಿಯನಿಗೆ ಹೇಗೆ ಗೌರವ ಮರ್ಯಾದೆ ಕೊಡ್ಬೇಕು ಅನ್ನೋಷ್ಟು ಕಾಮನ್ ಸೆನ್ಸು ಇಲ್ಲ ಈ ಮನೆ ಕೆಲಸದವ್ರಿಗೆ. ನಾನ್ ಕೆಲ್ಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೇನಂತೆ ಮುಸ್ರೆ ತಿಕ್ಕ ತಪ್ಪುತ್ತಾ? ಮುಸ್ರೇನು ತಿಕ್ತೀನಿ, ನಿಮ್ಮಂತವ್ರಿಗೆ ಎರಡು ಇಕ್ತೀನಿ. ನೋಡಿ ಅತ್ತವ್ರೆ, ಬೆಳಗ್ಗೆ ಎದ್ಲು 7 ಗಂಟೆಗೆ ಮಾರ್ಕೆಟ್ಗೆ ಹೋದ್ಲು, ಬಂದಾಗ 9 ಗಂಟೆ ಆಗಿತ್ತು. ಏನು ತರಕಾರಿ ತರಕ್ಕೆ ಅಂತ ಹೋಗಿದ್ಲ ಅಥವಾ ತರಕಾರಿ ಮಾರ ಹೊಸ ಹುಡುಗ ಚಂದ್ರೇಗೌಡ ಅವನು ನೋಡಕ್ಕೆ ಅಂತ ಹೋಗಿದ್ಲ? ಸ್ವಲ್ಪ ಇಲ್ಲೇ ನಾನು ವಿಚಾರಿಸ್ತಾ ಇದ್ದೀನಿ, ಯಾಕೆ ಲೇಟ್ ಆಯ್ತು? ಇವತ್ ಮಾರ್ಕೆಟ್ ಅಲ್ಲಿ ತುಂಬಾ ಗಲಾಟೆ ಇತ್ತು ಅತ್ತೆ. ಅದೇ ಯಾಕ ಗಲಾಟೆ? ಯಾರೊಬ್ಬ ರೌಡಿಗೆ ಒಬ್ಬ ಲೇಡಿ ಲಟ್ಟನ್ಗೆ ಹೊಡೆದು ಸಾಯಿಸ್ಬಿಟ್ಟಿದ್ಲು, ಅದಕ್ಕೆ ಗಲಾಟೆ ಆಗಿತ್ತು. ಲಾಮ ಲಟ್ಟಣಿಗೆ ಹೊಡೆಯೋದು ಮನೇಲಿ ಮಾತ್ರ ಅಂತ ತಿಳ್ಕೊಂಡಿದ್ದೆ, ಅದು ಬೀದಿಗೂ ಬಂದ್ಬಿಡ್ತಾ? ಈಗ ಮಾರ್ಕೆಟ್ ಅಲ್ಲಿ ಹೊಸ ತರ ಲಟ್ಟನ್ಗೆ ಬಂದಿದೆ ಅತ್ತೆ. ಇಂತ ಗಂಡಸ್ರೇನಾದ್ರೂ ಬಾಲ ಬಿಚ್ಚಿದ್ರೆ ತಟ್ಟ ಅಂತ ಹೊಡೆದು ಪಟ್ಟ ಅಂತ ಮಲಗಿಸ್ಬಿಡ್ತಾರೆ. ನಮ್ಮನ್ನ ಯಾಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದೀಯಾ? ಚೆನ್ನಾಗಿ ತಿಂದು ಅದನ್ನ ಅರ್ಗಿಸ್ಕೊಳ್ಳೋದಕ್ಕೆ, ಹುಡುಗಿರ್ನ ರೇಗ್ಸೋದಕ್ಕೆ ಅಂತ ಅಲ್ಲಿ ಇಲ್ಲಿ ತಿರುಗ್ತಾ ಇರ್ತಿರಲ್ಲ, ಹುಷಾರಾಗಿರ್ಲಿ ಅಂತ ಹೇಳ್ದೆ. ಬಿಟ್ಲ ಮೊನ್ನೆ ಹಿಂಗೆ ಆಯ್ತು ಕಣ. ಯಾವ್ದೋ ಒಂದು ಹುಡುಗಿಗೆ ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳಕ್ ಹೋದೆ. ಅವಳು ತಕ್ಷಣ ವ್ಯಾನಿಟಿ ಬ್ಯಾಗ್ ಇಂದ ತಾಳಿ ತೆಗೆದು ತೋರಿಸ್ಬಿಟ್ಲಾ? ಇಲ್ಲ ಕಣ, ಪೆಪ್ಪರ್ ಸ್ಪ್ರೇ ತೆಗೆದ್ಬಿಟ್ಲು. ಪಾರ್ಲಿಮೆಂಟ್ ಅಲ್ಲಿ ಆದಂಗ ಆಗುತ್ತೆ ಅಂತ ನಾನು ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಇನ್ಮೇಲೆ ಒಂದು ಕೆಲಸ ಮಾಡ, ಯಾವಾಗ ನಿನ್ನ ಹತ್ರ ಸೌತೆಕಾಯಿ ಇಟ್ಕೊಂಡ್ರು ಅವ್ರು ಏನಾದ್ರು ಪೆಪ್ಪರ್ ಸ್ಪ್ರೇ ಅಂತ ಹೊಡೆದ ತಕ್ಷಣ ನೀನ್ ರಪ್ಪಕ್ಕಂತ ಹಿಂಗೆ ಇಟ್ಕೊಂಡ್ಬಿಡು. ಪೆಪ್ಪರ್ ಸ್ಪ್ರೇ ಜೊತೆಗೆ ಸೌತೆಕಾಯಿ ತಕ್ಕೊಂಡು ತಿನ್ಬಿಡು. ಹಲೋ, ನಾನೇ ಮಾಡೆಲ್ ಮಿಸ್ ಕಿಸ್. ನಮ್ಮ ಲಟ್ಟಣ್ಗಿನ ನೀವು ನೋಡಿದ್ದೀರಾ? ನಮ್ಮ ಲಟ್ಟಣ್ಗೆ ತುಂಬ ಹ್ಯಾಂಡಿ. ವ್ಯಾನಿಟಿ ಬ್ಯಾಗ್ ಒಳಗಡೆ ಇಟ್ಕೋಬೋದು, ಪರ್ಸ್ ಒಳಗಡೆ ಇಟ್ಕೋಬೋದು, ಜೇಬ್ ಒಳಗಡೆನೂ ಇಟ್ಕೋಬೋದು. ನಮ್ಮ ಲಟ್ಟಣ್ಗಿಲಿ ಒಂದು ಬ್ಯಾಟ್ರಿ ಇರುತ್ತೆ, ಅದರಿಂದ 440 ವೋಲ್ಟ್ಸ್ ಕರೆಂಟ್ ಪಾಸ್ ಆಗುತ್ತೆ. ಇದರಿಂದ ನೀವು ಯಾರ್ದಾದ್ರೂ ಕಿವಿಗೆ ತಲೆಗೆ 3 ಸಲ ಟಚ್ ಮಾಡಿದ್ರೆ ಸಾಕು, ಆ ಸಮಯ ಗೋತ. ಈ ಲಟಕ್ ಪಟಕ್ ಲಟ್ಟಣ್ಗಿಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ತಗೊಳ್ಳಿ, ಡೋಂಟ್ ವರಿ. ಪೆಪ್ಪರ್ ಸ್ಪ್ರೇಗಿನ ಇದು ಲೇಟೆಸ್ಟ್ ಅಂಡ್ ಫೇಮಸ್. ಬಾಯ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮನೋಜ್, ವಾಟ್ಸ್ ದ ಮ್ಯಾಟರ್? ಮೇಡಮ್, ನಿಮ್ಮ ವಿಷಯ, ನಮ್ಮ ಪ್ರಾಡಕ್ಟ್ ವಿಷಯ ಎಲ್ಲ ಪೇಪರಲ್ಲೂ ಬಂದ್ಬಿಟ್ಟಿದೆ ನೋಡಿ. ವಾವ್, ದಟ್ಸ್ ನೈಸ್. ಮೇಡಮ್, ಪೇಪರ್ನಲ್ಲಿ ನೀವು ಕೊಟ್ಟಿರೋ ಹೇಳಿಕೆ ಸಖತ್ತಾಗಿದೆ ಮೇಡಮ್. ಮುಖ್ಯವಾಗಿ ಮಹಿಳೆಯರಿಗೆ ಆತ್ಮರಕ್ಷಣೆಗೆ ಬೇಕಾಗಿರೋ ಆಯುಧ ಇದು. ತುಂಬ ಪುಟ್ಟದಾಗಿದೆ, ಜೇಬಲ್ಲಿ ವ್ಯಾನಿಟಿ ಬ್ಯಾಗಲ್ಲಿ ಮುಚ್ಚಿಟ್ಕೋಬಹುದು. ಕಿಡಿಗೇಡಿಗಳು ಹೆಣ್ಮಕ್ಳಿಂದ ಬಿದ್ದಾಗ ಇದನ್ನ ಪ್ರಯೋಗ ಮಾಡಿದ್ರೆ ಸಾಕು, ಆರಾಮಾಗಿ ಬಚಾವಾಗ್ಬೋದು ಅಂತ ನೀವೇ ಹೇಳಿಕೆ ಕೊಟ್ಟಿದ್ದೀರಲ್ಲ ಮೇಡಮ್. ಇದು ಜನಗಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಈ ಫೇಸ್ಬುಕ್ ಟ್ವಿಟರ್ ಅಲ್ಲಿ ಏನಾದ್ರೂ ಕಮೆಂಟ್ಸ್ ಬಂದಿದ್ಯಾ? ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಮೇಡಮ್, ತುಂಬಾ ಲೇಡೀಸ್ ಲೈಕ್ ಮಾಡಿದ್ದಾರೆ. ಆದ್ರೆ ಯಾರೋ ಇಬ್ರು ಗಂಡಸರು, ಪೀಟರ್ ಮತ್ತೆ ಕ್ವಾರ್ಟರ್ ಅನ್ನೋರು, ಇಂಥ ಅಸ್ತ್ರಗಳನ್ನ ತಯಾರು ಮಾಡಿದ್ರೆ ಅಮಾಯಕ ಗಂಡಸರು ಬಲಿ ಆಗ್ತಾರೆ ಅಂತ ಬೈದು ಹೇಳಿಕೆ ಕೊಟ್ಟಿದ್ದಾರೆ ಮೇಡಮ್. ಏನು ಅಮಾಯಕರ ಮೇಲೆ ನಾವ್ಯಾಕೆ ಪ್ರಯೋಗ ಮಾಡ್ತೀವಿ? ಯಾರದು ಹೋಪ್ಲೆಸ್ ಫೆಲೋಸ್? ನಾನು ಪೀಟರು, ನಾನು ಕ್ವಾರ್ಟರ್. ಸಾವಿರಾರು ಜನ ಇದನ್ನ ಇಷ್ಟಪಟ್ಟಿರ್ಬೇಕಾದ್ರೆ ನೀವೇನ್ರಿ ಇದ್ರ ವಿರುದ್ಧ ಹೇಳಿಕೆ ಕೊಟ್ಟಿದ್ದೀರಾ? ಅದರಿಂದ ನಮಗ್ ತೊಂದರೆ ಆಗಿದೆ, ಅದಕ್ಕೆ ಆತರ ಹೇಳಿಕೆ ಕೊಟ್ಟಿದೀವಿ. ನೀನ ತಾನ ಡಬ್ಬಲ್ ಲಟ್ಟನ್ಗೆ ಮಾಡಲು ಹೇಳ. ನೋಡಿ, ಕಿರ್ಚಾಡ್ಬೇಡಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ. ನಾನೇ ಮಾಡೆಲ್ ಮಿಸ್ ಕಿಸ್. ಮತ್ ನನಗೆ ಕಿಸ್ಸೆ ಕೊಡ್ಲಿಲ್ಲ. ತಲೆ ಎಲ್ಲ ಹರಟಿದ್ರೆ ತಲೆ ತೆಗೆಸ್ಬೇಕಾಗತ್ತೆ, ಪೊಲೀಸ್ನವ್ರನ್ನ ಕರೆಸ್ಬೇಕಾಗತ್ತೆ. ನೀನ್ ಮಾಡಿರೋ ಅನಾಹುತಕ್ಕೆ ಮನೇಲಿ ನನ್ನ ತಮ್ಮ ವಾಟ್ರು ಸತ್ತ ಗೊತ್ತಾ? ಓ, ರೌಡಿ ವಾಟರಾ? ಇರ್ಬೋದು, ಆ ವಾಟರು ದೊಡ್ಡ ರೌಡಿ. ಅವನು ಹುಡುಗಿನ ಬಲಾತ್ಕಾರ ಮಾಡಕ್ಕೆ ಅಂತ ಹೋದ. ಅವಳು ಲಟ್ಟನ್ಗೆ ತಗೊಂಡು ತಲೆಗೆ 2 ಬಿಟ್ಲು. ಅವನು ಸೈಲೆಂಟ್ ಆಗಿ ಪ್ರಾಣ ಬಿಟ್ಟ. ಇಂಥ ಲಟ್ಟಣ್ಗೆ ಮಾಡ್ಲಾಗಿ ನೀನ್ ನನ್ನ ತಮ್ಮನ ಸಾವಿಗೆ ಕಾರಣ ಆಗಿದ್ಯಾ. ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನನ್ಗೀಗ ಲಟ್ಟಣ್ಗೆ ಬೇಕು. ಯಾರ್ಗೆ ಹೇಳ್ತಾ ಇರೋದು? ನಮ್ಗೀಗ ಲಟ್ಟನ್ಗೆ ಬೇಕಂದ್ರೆ ಬೇಕು. ಯಾಕೆ? ನಿನ್ ಮೇಲೆ ಪ್ರಯೋಗ ಮಾಡಕ್ಕೆ. ಕೊಡ್ಲಿಲ್ಲ ಅಂದ್ರೆ ಇಡೀ ಮನೆಗೆ ಬೆಂಕಿ ಹಚ್ಬಿಡ್ತೀನಿ. ನೋಡಿ, ನೀವ್ ಯಾಕೆ ಇಷ್ಟೊಂದು ಟೆನ್ಸ್ ಆಗ್ತಾ ಇದ್ದೀರಾ? ನಿಮ್ಗೇನು ಲಟಕ್ ಪಟಕ್ ಲಟ್ಟಣ್ಗೆ ಬೇಕು ತಾನೆ? ನಾನ್ ನಿಮಗ್ ತಂದು ಕೊಡ್ತೀನಿ. ನೋಡಿ ಮನೋಜ್, ಇವರಿಬ್ರಿಗೂ ಸ್ಪೆಷಲ್ ಜ್ಯೂಸ್ ತಂದು ಕೊಡಿ. ಬಂದೆ ಮೇಡಮ್. ಪೀಟರ್ ಅಂಡ್ ಕ್ವಾರ್ಟರ್, ನೀವ್ ಯಾಕೆ ನಿಂತೇ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ, ಬನ್ನಿ.
ಇದೇ ರೆಸ್ಪೆಕ್ಟ್ ಹೀಗೆ ಮೇಂಟೈನ್ ಆಗ್ಬೇಕು. ನಾವ್ ಯಾರು ಗೊತ್ತು ತಾನೆ, ಪೀಟ್ರು ಕ್ವಾಟ್ರು, ನಮ್ಮನ್ನ ಎದುರಾಕೊಳ್ಳೋರ್ಗಿರ್ಬೇಕು ಮೀಟ್ರು. ಜ್ಯೂಸ್ ರೆಡಿ ಸರ್, ತಗೊಳ್ಳಿ ಸರ್. ಮೇಡಮ್, ನಾವು ಯಾವ ಏರಿಯಾಗೆ ಹೋದ್ರೂ ಆ ರೌಡಿಗಳಿಗೆ ಗೊತ್ತಾಗ್ಬಿಡುತ್ತೆ. ಅದು ಅಲ್ಲದೆ ಅವ್ರ ತಮ್ಮ ಸತ್ತಿರೋದಕ್ಕೆ ನಾವೇ ಕಾರಣ ಅಂತ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವೆರಿ ಫನಿ. ಯಾರು ಲಟ್ಟಣಿಗೆನ ಪ್ರಯೋಗ ಮಾಡಿ ಇನ್ನೆಲ್ಲೋ ರೌಡಿ ಸತ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ಅದಾಗಲ್ಲ ಮೇಡಮ್. ಮತ್ತಿನ್ ಹೇಗೆ? ಈಗ ಯಾವುದೋ ಕಂಪನಿಯವರು ಬಟನ್ ಚಾಕುನ ತಯಾರು ಮಾಡ್ತಾರೆ. ಆ ಬಟನ್ ಚಾಕುನ ಪ್ರಯೋಗ ಮಾಡಿ ಯಾರೋ ಯಾರನ್ನೋ ಕೊಲೆ ಮಾಡಿದ್ರೆ ಆ ಬಟನ್ ಚಾಕು ತಯಾರು ಮಾಡಿದ ಕಂಪನಿಯವ್ರನ್ನ ಹಿಡಿದು ಹೊಡೆಯಕ್ಕಾಗತ್ತಾ? ಆಗಲ್ಲ ಮೇಡಮ್. ಆದ್ರೆ ಈ ದರಿದ್ರ ರೌಡಿಗಳು ಅರ್ಥ ಮಾಡ್ಕೋತಾ ಇಲ್ವಲ್ಲ. ನೀವು ಅಂಬಾಸಿಡರ್ ಬೇರೆ ಆಗಿದ್ದೀರಾ. ನಿಮ್ಮ ವಿಷಯ ಟಿವಿಲಿ, ಪೇಪರಲ್ಲಿ ಎಲ್ಲಾ ಕಡೆ ಬಂದಿದೆ. ನೋಡು ಮನೋಜ್, ನೀನು ನನ್ನ ಪರ್ಸನಲ್ ಸೆಕ್ರೆಟರಿ. ಇದರಿಂದ ಬಚಾವ್ ಆಗೋದು ಹೇಗೆ, ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನೀನೇನಾದ್ರೂ ಪ್ಲಾನ್ ಮಾಡಬೇಕು. ಮೇಡಮ್, ನಿಮ್ಗೊಂದು ಕ್ಯಾರೆಕ್ಟರ್ ತೋರಿಸ್ತೀನಿ. ಒಬ್ಳು ಸಮಾಜ ಸೇವಕಿ ಇದ್ದಾಳೆ. ಅವಳು ನೋಡೋದಕ್ಕೆ ನಿಮ್ಮ ಹಾಗೆ ಇದ್ದಾಳೆ. ಅವಳನ್ನ ನೋಡಿ ಏನಾದರೂ ಐಡಿಯಾ ಮಾಡಿದ್ರೆ ನೀವು ಸ್ವಲ್ಪ ದಿನ ತಲೆ ಮರೆಸ್ಕೋಬಹುದು. ಏನು, ಅವಳು ನೋಡೋಕೆ ನನ್ನ ಹಾಗೆ ಇದ್ದಾಳ? ತುಂಬಾ ಆಶ್ಚರ್ಯ. ಏನ್ ಅವಳ ಹೆಸರು? ಜಾಜಿ ಜಬಲ್ದಿನಿ. ನಾನಿವತ್ತು ಮಹಿಳಾ ಸಂಘದ ಮೀಟಿಂಗ್ಗೆ ಬರಕ್ಕಾಗಲ್ಲ. ಹೌದು ರೀ, ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಬರೀ ಭಾಷಣ ಮಾಡ್ಕೊಂಡಿದ್ರೆ ಏನು ಪ್ರಯೋಜನ ಇಲ್ಲ. ನನ್ನ ಮಾತಿಗೆ ಎಲ್ಲಿ ಮರ್ಯಾದೆ ಸಿಗುತ್ತೋ ಅಲ್ಲಿ ಮಾತ್ರ ನಾನು ಹೋಗ್ತೀನಿ. ನಾನೀಗ ಕಾರ್ಪೊರೇಷನ್ ಹೋಗ್ತಾ ಇದ್ದೀನಿ, ವಾಟರ್ ಬೋರ್ಡ್ ಹೋಗ್ತಾ ಇದ್ದೀನಿ. ಅಷ್ಟೇ ಅಲ್ಲ ರೀ, ಎಲ್ಲೆಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಲ್ಲೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ತೀನಿ. ನಾನು ಯಾರನ್ನೂ ಸ್ಪೇರ್ ಮಾಡಲ್ಲ. ಮೈಂಡ್ ಇಟ್, ಕೀಪ್ ದ ಫೋನ್. ಸಖತ್ ಮಾತಾಡಿದ್ವಿ ಜಾಜತ್ಗೆ. ಏನಿದೆ ಆಶ್ಚರ್ಯ? ನೋಡೋದಕ್ಕೆ ನನ್ನ ಹಾಗೆ ಇದ್ದಾಳೆ. ಡ್ರೆಸ್ಸಲ್ಲಿ ವ್ಯತ್ಯಾಸ ಇದೆ ಅನ್ನೋದು ಬಿಟ್ರೆ ಇನ್ನೆಲ್ಲ ಸೇಮ್ ಟು ಸೇಮ್. ಇವ್ಳ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ಯಾ? ಕಲೆಕ್ಟ್ ಮಾಡಿದ್ದೀನಿ ಮೇಡಮ್. ನೋಡಿ, ಇದೇ ಅವಳ ಫೋನ್ ನಂಬರು. ಹಲೋ. ಏ ಮಿಸ್ ಕಿಸ್ಸು, ನೀನು ಎಲ್ಲೇ ಹೋದ್ರು, ಯಾವ ಏರಿಯಾದಲ್ಲೇ ಅಡಗಿದ್ರು, ನಾವು ನಿನ್ನ ಸುಮ್ಮನೆ ಬಿಡಲ್ಲ. ನನ್ನ ತಮ್ಮ ವಾಲ್ಟರ್ನ ಕೊಂದು ನೀನು 11 ದಿನದೊಳಗೆ ಸಾಯ್ಲಿಲ್ಲ ಅಂದ್ರೆ ಅವನ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ. ನೋಡು ಪೀಟರ್, ನಾನು ಕಂಪನಿ ಬ್ರ್ಯಾಂಡ್ ಅಂಬಾಸಿಡರ್. ತಯಾರು ಮಾಡಿದ್ದು ಕಂಪನಿ. ನೀ ನನ್ನ ಬೈದ್ರೆ ಹೇಗೆ? ಆ ಲಟ್ಟನ್ಗೆ ನಾ ತಂದು ಕೊಡ್ತೀನಿ ಅಂತ ಹೇಳಿ ನಮ್ಮಿಬ್ಬರನ್ನು ಅಲ್ಲೇ ಕೂರಿಸಿ ಜ್ಯೂಸ್ ಕುಡಿಸಿ ನೀನ್ ತಪ್ಪಿಸ್ಕೊಂಡು ಹೋಗಿದ್ಯಾ? ಎಲ್ಲೇ ಇದೆಯಾ ನೀನು? ನೋಡು ಪೀಟರ್, ಕಿಚ್ಚಾಡ್ಬೇಡ. ನಾನೀಗ ತುಂಬಾ ಬದಲಾಗಿದ್ದೀನಿ. ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ನಾನಿವಾಗ ಮಾಡೆಲ್ಲು ಅಲ್ಲ, ಬ್ರ್ಯಾಂಡ್ ಅಂಬಾಸಿಡರು ಅಲ್ಲ. ನನ್ನ ಮೊಬೈಲ್ ನಂಬರ್ ಕೂಡ ಚೇಂಜ್ ಆಗ್ತಿದೆ. ಹಾಗಿದ್ರೆ ನನ್ಗೆ ಆ ನಂಬರ್ ಬೇಕು. 9845. ಓಕೆ, ಇನ್ಮೇಲೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡು. ಆಯ್ತಾಯ್ತು. ಓಕೆ, ಬಾಯ್. ಇನ್ಮೇಲೆ ಏನೇ ಪ್ರಾಬ್ಲಮ್ ಸೃಷ್ಟಿ ಆದ್ರೂ ಎಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಮನೋಜ್, ಯು ಆರ್ ಮಾರ್ವೆಲಸ್. ಬರೀ ಹೋಗ್ಲಿದ್ರೆ ಸಾಕಾ, ಸಂಬಳ ಜಾಸ್ತಿ ಮಾಡಿ. ಏನಮ್ಮ ನನ್ನ ಮುದ್ದಿನ ಸೊಸೆ, ಸ್ವಲ್ಪ ಬಲ್ತೀಯಾ? ಏನತ್ತೆ? ನನ್ನ ಮಗನ್ನ ಕಲ್ಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿದ್ನಲ್ಲ, ಯಾಕೆ ಹೋಗ್ಲಿಲ್ಲ? ಅತ್ತೆ, ನನಗಿವತ್ತು ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದೆಲ್ಲ ಆದ್ಮೇಲೆ 4 ರಸ್ತೆ ಗುಡ್ಸೋದಿದೆ, 3 ಮೋರಿ ಬಾಚೋದಿದೆ. ಅಲ್ಲಿಗೆ ಟಿವಿಯವರು, ಪ್ರೆಸ್ನವರು ಎಲ್ಲ ಬರ್ತಾ ಇದಾರೆ. ಅದನ್ನೆಲ್ಲ ಬಿಟ್ಟು ನನ್ನ ಆಂಜನೇಯನ ಗುಡಿಗೆ ಹೋದ್ರೆ ಏನ್ ಸಿಗುತ್ತೆ? ಅಯ್ಯೋ ಸಾಕು, ಸುಮ್ನಿರಮ್ಮ. ನೀನು ರಸ್ತೆ ಗುಡಿಸಿದ್ದು, ಮೋರಿ ಬಾಚಿದ್ದು, ತಿಪ್ಪೆ ಸಾಲ್ಸಿದ್ದು ಎಲ್ಲ ಸಾಕು. ಮೊದಲು ನನ್ನ ಮಗನ್ನ ಕಲ್ಕೊಂಡು ದೇವಸ್ಥಾನಕ್ಕೆ ಹೋಗು. ನಾನು ಹೋಗಿಲ್ಲ ಅಂದ್ರೆ ಹೋಗಲ್ಲ. ಅಯ್ಯೋ ಬಿಡಿ ಅತ್ತೆ, ನಮ್ಮ ಯಜಮಾನ್ರನ್ನ ನಾನ್ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ಲಿ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಕಟ್ಕೊಂಡು ಅನ್ಭವಿಸ್ತಾರ ಅದ್ ಕಾಣ್ತಾ ಇಲ್ವೇನು? ನೀವು ಮೋರಿ ಬಾಚ್ಕೊಂಡು ಅಲ್ಲಿ, ನಮ್ಮ ಯಜಮಾನ್ರ ಲೆಕ್ಕದಲ್ಲಿ ₹1 ಹುಡ್ಕೊಂಡು ಇಲ್ಲಿ. ಚಂಪಾ, ನೀನ್ ಇದೇ ರೀತಿ ಟಾಕ್ ಮಾಡ್ತಾ ಇದ್ರೆ ನಿನ್ನ ವಿಲೇಜ್ಗೆ ಸೆಂಡ್ ಮಾಡ್ಬೇಕಾಗತ್ತೆ. ಸೆಂಡ್ ಮಾಡ್ತೀರಾ? ನನ್ನನ್ನ ಈ ಮನೆಗೆ ಕರ್ಕೊಂಬಂದವ್ರು ನೀವ ಅಲ್ಲ ತಾನೆ? ಅಂದ್ಮೇಲೆ ನನ್ನ ಈ ಮನೆಯಿಂದ ಹೊರಗೆ ಹಾಕೋ ಹಕ್ಕು ನಿಮ್ಗಿಲ್ಲ. ಹಾಗೇನಾದ್ರೂ ಹಾಕಿದ್ರೆ ಜೊತೆಗೆ ನಮ್ಮ ಯಜಮಾನ್ರನ್ನು ಕರ್ಕೊಂಡು ಹೋಗ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ನಿನ್ ಕಾಲ್ಗಳನ್ನ ಮುರಿದು ಬಿಡ್ತೇನೆ. ಅಯ್ಯೋ, ಏನಾಯ್ತು ಮಗನೇ, ಏನಾಯ್ತು? ಬೆಳಿಗ್ಗೆಯಿಂದ ಬರೀ ಅಪಶಕುನೇ ಆಗ್ತಾ ಇದೆ. ನನ್ನ ಮಗನಿಗೆ ಒಳ್ಳೇದಾಗ್ಲಿ, ದೇವಸ್ಥಾನಕ್ಕೆ ಕಲ್ಕೊಂಡು ಹೋಗು ಅಂತಂದ್ರೆ ನಿನ್ ಹೆಂಡತಿಗೆ ಅದಕ್ಕೂ ಪುಳ್ಸೋತಿಲ್ವಲ್ಲೋ? ದಯವಿಟ್ಟು ಎಲ್ಲಿಗೂ ಹೋಗ್ಬೇಡ್ರಿ. ಒಂದು 3 ದಿನ ಮನೇಲೇ ಇರಿ. ಆರಾಮಾಗಿ ಮಾತಾಡ್ಕೊಂಡು ಕಾಲ ಹಾಕ್ಬಿಡೋಣ. ಅಭಿ, ನಿಮ್ ಜೊತೆ ನಾನು ಆರಾಮಾಗಿ ಮಾತಾಡ್ಕೊಂಡು ಕಾಲ ಹಾಕ್ಬಿಟ್ರೆ ಸೋಷಿಯಲ್ ಸರ್ವಿಸ್ ಯಾರೇ ಮಾಡ್ತಾರೆ? ಡೆಂಗು ಜ್ವರ ಬಂದಿದೆ ಅಂತ ಮನೇಲೇ ಇದ್ಬಿಡ್ರಿ. ನನ್ಗೆ
ಡೆಂಗು ಜ್ವರ ಬರ್ಬೇಕಾ? ಕೈ ಕಾಲು ಸೊಟ್ಟಾಗ್ಬೇಕಾ? ಅದು ಮಹಿಳಾ ಸಂಘಕ್ಕೆ ಏನಾದ್ರೂ ಕಾರಣ ಹೇಳ್ಬೇಕಲ್ಲ, ಅದಕ್ಕೆ ಮಾತಿಗೆ ಹೇಳ್ದೆ ಅಷ್ಟೇ. ನೋಡಿ, ಇನ್ಮೇಲೆ ಈ ತರ ಟಾಕ್ ಮಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಮೈಂಡೆಡ್. ಏನು ಯಜಮಾನ್ರೆ, ನಿಮ್ಮ ಹೆಂಡತಿ ನಿಮ್ಮ ಮಾತನ್ನ ಧಿಕ್ಕರಿಸಿ ಹೋಗ್ತಾ ಇದಾರೆ ಅಂದ್ಮೇಲೆ ನಿಮ್ಮ ಶಾಪ ಅವ್ರಿಗೆ ತಟ್ಟದೇ ಇರುತ್ತಾ? ತಟ್ಟುತ್ತೆ ಕಣೆ. ಇವಳು ಬೀದಿಲ್ ಹೋಗಿ ಏನಾದ್ರೂ ಗಲಾಟೆ ಮಾಡ್ಕೊಂಡು ಮನೆಗೆ ಬಂದೇ ಬರ್ತಾಳೆ, ನೋಡ್ಕೋ ಇನ್ನು. ಹಲೋ, ಎಕ್ಸ್ಕ್ಯೂಸ್ ಮೀ ಅತ್ತೆ, ನಾನು ಇಂಥ ಮೂಢನಂಬಿಕೆಗಳೆಲ್ಲ ನಂಬಲ್ಲ. ನೋಡಮ್ಮ, ನನ್ನ ಮಗ ತುಂಬಾ ನೊಂದಿದ್ದಾನೆ. ಅವನು ಎಷ್ಟು ನೊಂದಿದ್ದಾನೆ ಅನ್ನೋದು ನಿನಗ್ ಗೊತ್ತಾಗಲ್ಲ, ಈ ಹೆತ್ತ ಕರುಡಿಗೆ ಗೊತ್ತಾಗುತ್ತೆ. ಅವನ ಶಾಪ ನನ್ನ ಶಾಪ ನಿನಗೆ ತಟ್ಟುತ್ತೆ. ನಿನ್ನ ಕೈಗಾಲಗಳು ಸೊಟ್ಟಾಗುತ್ತೆ, ನೋಡ್ತಾ ಇರು. ಜಗಕ್ಕೆ ಸುಮ್ಮನೆ ಮಾತುಕತೆ, ಜಗಳ, ವಾದ ವಿವಾದ ಇವೆಲ್ಲ ಯಾಕೆ ಬೇಕು ಅಂತೀನಿ. ಈಗೇನು ನೀವು ಮಹಿಳಾ ಸಂಘಕ್ಕೆ ಹೋಗ್ಬೇಕು ಅಷ್ಟೇ ತಾನೆ? ನಡೀರಿ, ನಾನು ನಿಮ್ಮ ಜೊತೆ ಬರ್ತೀನಿ. ಅಯ್ಯಯ್ಯೋ, ಏನಪ್ಪ ಇದು ಬೆಳಗ್ಗೆಯಿಂದ ಬೀಳ್ತಾನೆ ಇದ್ದೀರಾ? ಎಲ್ಲ ಅಪಶಕುನ ಕಣಮ್ಮ. ಬನ್ನಿಪ್ಪ, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಆಡ ಮತ್ತೆ ಒಂದು ಅರ್ಥ ಬಿಡ್ರನಮ್ಮ. ನಾನು ನಿನ್ ಜೊತೆ ದೇವಸ್ಥಾನಕ್ಕೆ ಬಂದ್ರೆ ಮಹಿಳಾ ಸಂಘಕ್ಕೆ ನಮ್ಮ ಜಾಜತ್ಕೆ ಜೊತೆ ಯಾರಮ್ಮ ಹೋಗ್ತಾರೆ? ಅಣ್ಣಯ್ಯ ಹೋಗ್ತಾನೆ ಬಿಡಿಪ್ಪ. ನಮ್ಮ ಜಾಜತ್ಕೆಗೆ ಇಷ್ಟ ಇಲ್ವಲ್ಲಮ್ಮ. ಗಂಡ ಹೆಂಡತಿ ನಡುವೆ ಎಂತ ಬಿರುಕು ಮೂಡಿಸ್ತಾ ಇದ್ದೀರಾ ನೀವು ದಂಡಪಿಂಡಗಳು. ಮತ್ತೆ ನಮ್ಮ ಜಾಜತ್ಕೆಗೆ ಯಾರು ಸಪೋರ್ಟ್ ಮಾಡ್ತಾರೆ? ಏನಪ್ಪ, ದೇವಸ್ಥಾನಕ್ಕೆ ಯಾವಾಗ ಹೋಗೋದು ಹೀಗೆ ಆದ್ರೆ? ಏನಿ ಜನ್ಮದಲ್ಲಿ ಇದೊಂದೇ ಶನಿವಾರ ಬರೋದು, ಬೇರೆ ಯಾವ ಶನಿವಾರನು ಬರಲ್ಲ. ಅಯ್ಯೋ, ಶನಿ ಯಾವಾಗ ಹೆಗ್ಲೇ ಇರ್ತಾನೆ ಅವಾಗ ಹೋದಾಯ್ತು ಬಿಡಮ್ಮ. ಜಾಜತ್ಕೆ ನಡೀರಿ ನೀವು. ಅಪಶಕುನ. ಶನಿ ಹೆಗಲೇರಿದ್ದಾನೆ. ಜಾಜತ್ಕೆ ನಡೀರಿ. ಹಲೋ, ದಿಸ್ ಇಸ್ ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನಾನು ಪೀಟರ್. ಪೀಟರ್ ಅಂದ್ರೆ ಯಾರು? ನಿನ್ನ ಪಾಲಿನ ಯಮ. ರಮೇಶ್, ನೀನ್ ಇಂಗ್ಲಿಷ್ ನೀನೇ ಇಟ್ಕೋ. ನಿನ್ಗೊಂದ್ ಗತಿ ಕಾಣಿಸ್ಬೇಕು ಅಂತ ಕಾಯ್ತಾ ಇದೀವಿ. ನೀನು ಬೇರೆ ಹೆಸರು ಹೇಳ್ಬಿಟ್ರೆ ಬಿಟ್ಟು ಬಿಡ್ತೀವಾ? ಬೇಗ ಎಲ್ ಸಿಗ್ತೀಯ ಅಂತ ಹೇಳು. ನೀವ್ ಯಾರ ಜೊತೆ ಮಾತಾಡ್ತಾ ಇದೀರಾ ಅಂತ ಗೊತ್ತಾ? ನಾನೊಬ್ಬ ಪೊಲಿಟಿಷಿಯನ್. ಎಲ್ಲಾ ಕಡೆ ನನ್ ಸ್ಪೀಚ್ ಇರುತ್ತೆ. ಸಿಗ್ ನಂಬರ್ಗೆಲ್ಲ ಫೋನ್ ಮಾಡಿ ಹೆದರ್ಸಿದ್ರೆ ನಾನ್ ಸುಮ್ನೆ ಇರಲ್ಲ. ಅಂಡರ್ಸ್ಟ್ಯಾಂಡ್? ಯು ಫೂಲ್. ನಾನು ಫೂಲಾ? ಏ ಅಮ್ಮಣ್ಣಿ, ನಮ್ಮ ಅಣ್ಣಂಗೆ ಫೂಲ್ ಅಂತ್ಯಾ? ಹೆಂಗಿದೆ ಮೈಗೆ? ನಾನ್ ತಮ್ಮನ್ನ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟೆ. ನಿನ್ನ ಸುಮ್ನೆ ಬಿಟ್ಬಿಡ್ತೀವಿ ಅನ್ಕೊಂಡಿದ್ಯಾ? ನಿನ್ನೂ ಬರ್ದು ಬಾಯಿಗೆ ಹಾಕೊಳ್ಳೋದು ಬೇಡವಾ? ರೀ ಮಿಸ್ಟರ್, ನೀವ್ ಯಾರ್ರಿ? ಏನ್ರಿ ನಿಮ್ ಹೆಸರು? ಯಾರ? ಆಗ್ಲೇ ಮಾತಾಡಿದ್ದು ಪೀಟ್ರು, ಈಗ ಮಾತಾಡ್ತಾ ಇರೋದು ಕ್ವಾಟ್ರು. ಎಲ್ಲಿದ್ಯಾ ಅಂತ ಹೇಳು, ನಾವೇ ಬಂದು ಮೀಟ್ ಮಾಡ್ತೀವಿ. ನಾನಾ 9ನೇ ಕ್ಲಾಸಲ್ಲಿ ಒಂದ್ ಮರ ಇದೆಯಲ್ಲ, ಅದ್ರ ಮುಂದೆನೆ ನಿಂತ್ಕೊಂಡು ಮಾತಾಡ್ತಾ ಇದೀನಿ. ನಿನಗ್ ತಾಕತ್ ಅನ್ನೋದೇ ಇದ್ರೆ, ಧೈರ್ಯ ಅನ್ನೋದೇ ಇದ್ರೆ ಇಲ್ಲಿಗೆ ಬಾರ ನೋಡೋಣ. ಯಾರ ಜಾಜತ್ಕೆ? ಯಾರೋ ಪೀಟರು ಕ್ವಾರ್ಟರ್ ಅಂತೆ ನನಗೆ ಫೋನ್ ಮಾಡಿ ಆವಾಜ್ ಹಾಕ್ತಾ ಇದಾರೆ. ಅದಕ್ಕೆ ತಾಕತ್ತಿದ್ರೆ ಇಲ್ಲಿಗೆ ಬಾ ಅಂತ ಹೇಳ್ದ. ಅಲ್ಲ ಜಾಜತ್ಕೆ, ಯಾವ ರೌಡಿಗಳು ಏನೋ ಯಾರಿಗ್ ಗೊತ್ತು. ಯಾಕೆ ಎದುರಾಕೋಬೇಕು ಅಂತ. ಎದುರಾಕೊಂಡ್ಬಿಟ್ರಿ ಇಲ್ಲೇ ಇದ್ದೀನಿ ಅಂತ ಅಡ್ರೆಸ್ ಹೇಳಿ ಇನ್ವಿಟೇಷನ್ ಕೊಡ್ತಾ ಇದ್ರಲ್ಲ, ನಮಗೆ ಯಾಕೆ ಬೇಕಿಲ್ಲದು ಸಾಬ್ರಿ ಅಂತ. ಬಿಟ್ಲಾ? ಡೋಂಟ್ ಟಾಕ್ ರಬೇಶ್. ಹೇಳಿದಾಗೋಗಿದೆ. ಅವ್ರು ಇಲ್ಲಿಗೆ ಬಂದ್ಮೇಲೆ ಕೇಸ್ನ ಸೆಟಲ್ ಮಾಡ್ಕೊಂಡ್ಬಿಡೋಣ. ಇಲ್ಲ ಅಂದ್ರೆ ಮತ್ತೆ ಮತ್ತೆ ಫೋನ್ ಮಾಡಿ ತಲೆ ತಿಂತಾನೆ ಇರ್ತಾರೆ. ಏನ ಸ್ಪೀಚ್ಗೆ ಹೋದಾಗ್ಲೂ ಅವ್ರ ಫೋನ್ ಬಂದಿತ್ತು. ಅಲ್ಲ, ಇವ್ರಿಬ್ರು ಯಾಕೆ ನನಗ್ ಫೋನ್ ಮಾಡ್ತಾ ಇದಾರೆ? ಎಲ್ ಜಾಜತ್ಕೆ, ಯಾರೋ ಬರ್ತಾರೆ ಅಂದ್ರೆ ಯಾರು ಬರ್ಲಿಲ್ಲ. ನೋಡು ಪೀಟರ್, ಅವಾಗ ಮಾಡಲಾಗಿ ಕಲರ್ ಬಟ್ಟೆ ಹಾಕೊಂಡು ಜುಮ್ ಅಂತ ಮೆರಿತಾ ಇದ್ಲು. ಇವಾಗ ಸಮಾಜ ಸೇವೆ ಹೆಸರಲ್ಲಿ ದಿನಕ್ಕೊಂದು ಅವತಾರ. ಅಂದ್ರೆ ಪೀಟರ್ ಕ್ವಾರ್ಟರ್ ನೀವೇನಾ? ನೋಡಿದ್ರೆ ಗೊತ್ತಾಗಲ್ವಾ? ನೀನ್ ಯಾವ ಅವತಾರದಲ್ಲಿದ್ರೆ ನಮಗೇನೆ, ನಿನ್ನ ಕೊನೆ ಅವತಾರದಲ್ಲಿ ನೋಡಕ್ಕೆ ನಮಗ್ ಬಹಳ ಆಸೆ. ಆ ಲಟ್ಟಣಿಗೆ ನಮಗ್ ಬೇಕು. ವಾಟ್? ಲಟ್ಟಣಿಗೆನಾ? ಯಾಕೆ? ಚಪಾತಿ ಮಾಡಕ್ಕೆ. ಚಪಾತಿ ಮಾಡೋ ಲಟ್ಟಣಿಗೆ ಮಾರ್ಕೆಟ್ ಅಲ್ಲಿ ಬೇಕಾದ್ ಸಿಗುತ್ತೆ. ಮಾರ್ಬಲ್ ಲಟ್ಟಣಿಗೆ ಬಂದಿದೆ, ಮೆಟಲ್ ಲಟ್ಟಣಿಗೆ ಬಂದಿದೆ. ನಿಮ್ಗೆ ಯಾವ ಲಟ್ಟಣಿಗೆ ಬೇಕೋ ಹೋಗಿ ನೀವೇ ತಗೊಳ್ಳಿ. ಏಯ್, ಯಾವನ ನೀನು? ನೋಡಕ್ ಐಲ್ ಪೈಲ್ ತರ ಇದೆಯಾ? ವಿಠಲ್ ಮೂರ್ತಿ ಎಮ್ಮೆ. ವಾ, ಎಮ್ಮೆನಾ ನೀವು? ಎಮ್ಮೆ ಅಂದ್ರೆ ಆ ಎಮ್ಮೆ ಅಲ್ಲ, ಮನೆ ಅಳಿಯ ಅಂತ. ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ. ಮನೆ ಅಳಿಯಾಗಿ ಇಟ್ಕೊಂಡು ಈ ಮಿಸ್ಕಿಸ್ಗೆ ಸಪೋರ್ಟಾ? ಏಯ್ ಮಿಸ್ಕಿಸ್, ಪಬ್ಲಿಕ್ ಅಲ್ಲಿ ನನ್ಗೊಂದು ಕಿಸ್ ಕೊಡು. ನನ್ನ ತಮ್ಮ ಸತ್ತಿದ್ದಕ್ಕೆ 10 ಲಕ್ಷ ರೂಪಾಯಿ ಕೊಡು. ಇಲ್ಲ ಅಂದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಿಮ್ಮಿಬ್ರಿಗೂ ತಲೆ ಕೆಟ್ಟಿರ್ಬೇಕು ಅನ್ಸುತ್ತೆ. ನನ್ಗೂ ಅದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಜಗತ್ಗೆ ಯಾವ್ದೋ ಹುಚ್ಚ ನನ್ನ ಮಕ್ಳು ಸವಾಸ ಅನ್ಸುತ್ತೆ. ಎಸ್ಕೇಪ್. ಯಾಕೆ ಕುಡಿದ ಕೇಳ್ಬಿಟ್ಟು ನೋಡ,
ಇನ್ಮೇಲೆ ಅವಳು ಎಲ್ಲೆಲ್ಲಿಗೆ ಹೋಗ್ತಾಳೆ, ಎಲ್ಲೆಲ್ಲಿ ಸಮಾಜ ಸೇವೆ ಮಾಡ್ತಾಳೆ, ಯಾಕೆ ಮಾಡ್ತಾಳೆ ಎಲ್ಲ ನೀನು ಬಾಯ್ ಬಿಡ್ಬೇಕು. ಇಲ್ಲ ಅಂದ್ರೆ ನಿನ್ನ ಅಡ್ಡ ಉದ್ದ ಮಲಗಿಸ್ಬಿಡ್ತೀನಿ. ನಾಳೆ ಅವ್ರ ದುಡ್ಡು ಕಡೆ ಭಾಷಣ ಇದೆ. ಎಲ್ಲಿ? ಅಲ್ಲಿ. ವೆರಿ ಗುಡ್. ಈಗ ರೈಟ್ ಸುಮ್ನೆ ರೈಟ್ ಹೇಳಕ್ಕಾಗತ್ತಾ? ಪ್ರಿಯ ಬಂಧುಗಳೇ, ಭಾರತ ದೇಶದಲ್ಲಿ ಹುಟ್ಟಿರೋದು ನನ್ನ ಪುಣ್ಯ ಅಂತ ನಾನ್ ಭಾವಿಸ್ತೀನಿ. ನೀವು ನನಗೆ ವೋಟ್ ಹಾಕ್ಬೇಕು. ನೀವೇನಾದ್ರೂ ನನ್ಗೆ ವೋಟ್ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಮನೆ ಕಟ್ಟಿಸ್ಕೊಡ್ತೀನಿ, ಪ್ರತಿಯೊಬ್ಬರಿಗೂ ಕಾರ್ ಕೊಡಿಸ್ತೀನಿ, ಪ್ರತಿಯೊಬ್ಬರಿಗೂ ಟಿವಿ ಕೊಡಿಸ್ತೀನಿ, ಪ್ರತಿಯೊಬ್ಬರಿಗೂ ಹಸು, ಎಮ್ಮೆ, ಕುರಿ, ಕೋಳಿ, ನಾಯಿ ಎಲ್ಲ ಕೊಡಿಸ್ತೀನಿ. ಮದ್ವೆ ಆಗದಿರೋರ್ಗೆ ಮದ್ವೆ ಮಾಡಿಸ್ತೀನಿ, ಮಕ್ಕಳಾಗದಿರೋರ್ಗೆ ಫ್ರೀಯಾಗಿ ಚೆಕಪ್ ಮಾಡಿಸ್ತೀನಿ. ನಿಮ್ಮ ಓಟು ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ ಜಾಜಿ ಜಂಬಲ್ ದಿನ್ನಿಗೆ. ಅಂತೆ ಇನ್ನೊಬ್ಬ ಕ್ವಾರ್ಟರ್ ಅಂತೆ. ಅವರಿಬ್ರು ನನ್ನ ಹಿಂದೆ ಬಿದ್ದು ತುಂಬಾ ಕಾಟ ಕೊಡ್ತಾ ಇದಾರೆ. ಅವ್ರ ಬಗ್ಗೆ ವಿಚಾರಿಸ್ಬೇಕಿತ್ತು. ವಿಚಾರಿಸ್ದೆ ಅಭಿ, ಅದ್ ಯಾವ್ದೋ ಲಟ್ಟಣ್ಗೆ ಆಡ್ ಅಂತೆ. ನನ್ನಿಂದ ಅವರಿಬ್ರಿಗೂ ತೊಂದರೆ ಆಗಿದೆ ಅಂತೆ. ಅವ್ರ ತಮ್ಮ ಸಾಯೋದಿಕ್ಕೆ ನಾನೇ ಕಾರಣ ಅಂತೆ. ಅದಕ್ಕೆ ಅವರಿಬ್ರು ನನ್ನ ಮೇಲೆ ಸೇಡ್ ತಿರ್ಸ್ಕೊತಾ ಇದಾರಂತೆ. ಅಭಿ, ಹೇಗಾದ್ರೂ ನೀವು ನನ್ನ ಕಾಪಾಡ್ಲೇಬೇಕು. ಮೊದ್ಲು ಅವ್ರು ಅದೇ ಕಾರಣಕ್ಕೆ ನಿಮ್ ಹಿಂದೆ ಬಿದ್ದಿದ್ದಾರೋ ಅಥವಾ ಬೇರೆ ಕಾರಣಕ್ಕೆ ನಿಮ್ ಹಿಂದೆ ಬಿದ್ದಿದ್ದಾರೋ ಅಂತ ವಿಚಾರಿಸ್ಬೇಕು. ಅಭಿ, ಹೇಗಿದ್ರು ನಿಮ್ ಡಿಟೆಕ್ಟಿವ್ ಏಜೆನ್ಸಿ ಇದೆಯಲ್ಲ, ಅದ್ರ ಮೂಲಕ ಈ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನನಗೆ ಪ್ರೊಟೆಕ್ಷನ್ ಕೊಡ್ಬೋದಲ್ವಾ? ಪ್ರೊಟೆಕ್ಷನ್ ಕೊಡ್ಬೋದಿತ್ತು, ಆದ್ರೆ ಅದರಿಂದ ನನಗೆ ಬಂದ ಭಾಗ್ಯ ಏನು? ನೀವ್ ನನಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೆ ಆದ್ರೆ ಮಾರನೇ ದಿನನೇ ಆಕಾಶದಲ್ಲಿರೋ ಮೂನ್ ತೋರಿಸ್ತೀನಿ. ಏನಿವತ್ತು ನನ್ನ ಹೆಂಡತಿ ಇಷ್ಟೊಂದು ಎಳ್ಸಕ್ ಕಾಣ್ತಾ ಇದ್ದಾರೆ. ಪಕ್ಕದಲ್ಲಿರೋನ್ ಯಾವನು? ಓಹೋ ಭಾಷಣಕ್ಕೆ ಕರ್ಕೊಂಡು ಹೋಗಕ್ ಬಂದಿರ್ಬೇಕು. ಆಹಾ, ಎಷ್ಟೊಂದು ಆಕ್ಟಿವ್ ಆಗಿದ್ದಾರೆ. ವಂಡರ್ಫುಲ್, ಬ್ಯೂಟಿಫುಲ್. ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸತ್ತೆ. ಇರ್ಲಿ, ಸರ್ಪ್ರೈಸ್ ಕೊಟ್ಬಿಡ್ತೀನಿ. ಏನಿದು? ಗುಲಾಬಿ ನನ್ನ ಜಿಲೇಬಿ. ಈ ಗುಲಾಬಿನ ಪ್ರೇಮದ ಸಂಕೇತ ಅಂತಾರೆ. ಈ ಗುಲಾಬಿ ಹೂನ ನಿಮ್ ಕೊಟ್ಟು ಪ್ರೀತಿನ ಪಡ್ಕೊಳ್ಬೇಕು ಅಂತ ಬಂದಿದ್ದೀನಿ. ಅರ್ಪಿಸ್ಕೊಳ್ಳಿ ಕುಮಾರಿ, ಸುಕುಮಾರಿ, ನನ್ನ ಮನದನ್ನೇ. ನಿನಗಾಗಿ ನಾನು, ನನಗಾಗಿ ನೀನು. ಒಂದ್ ನಿಮಿಷ ಇಲ್ಲೇ ಇರಿ ಮೇಡಮ್. ಮೇಡಮ್, ಮೋಸ್ಟ್ಲಿ ಮನುಷ್ಯ ಆ ಪೀಟರ್ ಕ್ವಾರ್ಟರ್ ಪೈಕಿ ಅನ್ಸುತ್ತೆ. ಓಹೋ, ಆ ಪೀಟರ್ ಕ್ವಾರ್ಟರ್ನ ನಾ ಜಾಜಿಗೆ ತಗ್ಲಾಕದ್ವಲ್ಲ, ಅದಕ್ಕೆ ಅವರು ಇವ್ರನ್ನ ನಮಗ್ ತಗ್ಲಾಕಿರ್ಬೇಕು, ರೈಟ್? ಈ ಟೈಮಲ್ಲಿ ನಾವು ಅವ್ನ ವಿರೋಧ ಕಟ್ಕೊಳ್ಳೋದು ಬೇಡ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಮತ್ತೀಗ ಏನ್ ಮಾಡೋದು? ಪ್ರೀತಿಯಿಂದ ಅದೇನೋ ಹೂವ ಕೊಡ್ತಾ ಇದ್ದಾನಲ್ಲ, ಅದನ್ನ ಪ್ರೀತಿಯಿಂದ ತಗೊಂಬಿಡಿ. ಆಮೇಲೆ ನೈಸಾಗಿ ಮಾತಾಡ್ತಾ ಅವನ್ನ ಎತ್ತಾಕೊಂಡೋಗಿ ಚೆನ್ನಾಗಿ ರುಬ್ಬಿಡೋಣ. ಹಲೋ, ನೀವ್ಯಾರು? ನೀವೇನ್ರೆ? ನಾನು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಏನು ನನ್ನನ್ನು ಪರೀಕ್ಷೆ ಮಾಡ್ಬೇಕು ಅಂತ ಇದ್ದೀರಾ? ಹೌದಾ ಮಿಸ್ಟರ್ ಪಾಂಡುರಂಗ? ಏನ್ರಿ ಇದು? ಯಾವಾಗ್ಲೂ ಹಬ್ಬಿ 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 ಅಂತ ಕರಿತಿದ್ದವ್ರು ಮಿಸ್ಟರ್ ಹಾಕಿ ಒಂದೇ ಸಲ ಹೆಸರು ಹಿಡಿದು ಕರಿತಾ ಇದ್ದೀರಾ? ಅದು ವೆರೈಟಿ ಬೇಕಲ್ಲ, ಚೇಂಜ್ ಬೇಕಲ್ಲ, ಅದಕ್ಕೆ ಹಾಕರ್ದೆ. ನಿಮ್ಮ ಗುಲಾಬಿನ ನಾನು ಅರ್ಪಿಸ್ಕೊಂಡಿದ್ದೀನಿ. ನಿಮ್ಗೇನ್ ಬೇಕು? ನನಗೆ ನೀವೇ ಬೇಕು. ಯಾಕೋ ಏನೋ ಗೊತ್ತಿಲ್ಲ, ನಿಮ್ ಹತ್ರ ಮಾತಾಡೋದಿಕ್ಕೆ ತುಂಬಾ ಸಂಕೋಚ ಆಗ್ತಾ ಇದೆ. ನನಗೆ ಗೊತ್ತಿತ್ತು. ಒಂದ್ ಕಡೆ ಚಂಪ ನೋಡ್ತಾ ಇರ್ತಾಳೆ, ಇನ್ನೊಂದ್ ಕಡೆ ಪಲ್ಲು ನೋಡ್ತಾ ಇರ್ತಾಳೆ, ಇನ್ನೊಂದ್ ಕಡೆ ಆ ದಂಡ ಪಿಂಡಗಳ ಕಿರಿಕಿರಿ. ಅದಕ್ಕೆ ನೀವು ನನ್ನಿಂದ ದೂರ 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 ಹೋಗ್ತಾ ಇದ್ದೀರಾ. ನಾನ್ ನಿಮ್ಮನ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಇವ್ರು ಯಾರ ಕಿರಿಕಿರಿನೂ ಇರಲ್ಲ. ಆದ್ರೆ ಇವನು ಕಿರಿಕಿರಿ ಇದೆಯಲ್ಲ. ಅಯ್ಯೋ, ನಾನು ಅವ್ರ ತರ ಕಿರಿಕಿರಿ ಮಾಡೋ ಮನುಷ್ಯ ಅಲ್ಲ. ಯಾರಿವನು? ಇವನು ನನಗ್ ತುಂಬಾ ಬೇಕಾದವನು. ತುಂಬಾ ಬೇಕಾದವನು ಅಂದ್ರೆ ಮೀನ್ಸ್ ಗೊತ್ತಾಯ್ತು ಗೊತ್ತಾಯ್ತು. ಭಾಷಣ ಕರ್ಕೊಂಡು ಹೋಗಕ್ ಬಂದಿರೋರು. ಹೋಗೋಣ ಹೋಗೋಣ. ಯಾವ ಕಡೆ? ಬನ್ನಿ ಈ ಕಡೆ. ಸಪ್ರೇಟ್ ಆಫೀಸೇ ಮಾಡ್ಬಿಟ್ಟಿದ್ದೀರಾ? ಲಟ್ಟಣ್ಗೆ ಆಡ್ ಬೇರೆ ಇದೆ.
ಎಲ್ಲ ಇದೆ. ನೀವು ನನ್ನ ಹಿಂದೆ ಬಿದ್ದಿರೋದು ಯಾಕೆ ಅಂತ ಹೇಳ್ತೀರಾ? ರೇ ನಾ ನಿಮ್ಗೆ ತಾಳಿ ಕಟ್ಟಿದ ಗಂಡರಿ, ಅಷ್ಟು ಗೊತ್ತಾಗಲ್ವಾ? ಹಾ, ಗೊತ್ತಾಗತ್ತೆ. ಆ ಕಿಟಕಿಯಲ್ಲಿ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ. ಯಾವ ಕಿಟಕಿಲಿ? ಹಾ, ಮನಸ್ಸು ಎಂಬ ಕಿಟಕಿಲಿ ನೋಡಿದ್ರೆ ಮುಂದಾಗದೆಲ್ಲ ಗೊತ್ತಾಗತ್ತೆ. ನೀವ್ ಯಾರು ಅಂತಾನೂ ಗೊತ್ತಾಗತ್ತೆ. ನನಗೂ ಅಷ್ಟೇ, ನೀವು ಯಾರು ಅಂತ ಗೊತ್ತಾಗೋಯ್ತು. ಪಾಂಡುರಂಗ, ಈಗ ಸೀದಾ ಹೇಳು, ನೀನ್ ಆ ಕ್ವಾರ್ಟರ್ ಮತ್ತೆ ಪೀಟರ್ ಕಡೆ ಅಂತಾನೆ? ಅಯ್ಯ, ನನಗೆ ಕ್ವಾರ್ಟರ್ ಗೊತ್ತಿಲ್ಲ, ಬಾಟ್ಲೇನು ಗೊತ್ತಿಲ್ಲ. ಯಾಕೋ ನನ್ನ ಮೇಲೆ ಸುಮ್ಮನೆ ಅನುಮಾನ ಪಡ್ತೀಯ? ಅಲ್ಲ, ನೀನು ಸುಮ್ಮನೆ ಭಾಷಣ ಕರೆಯೋಕೆ ಬಂದವ, ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಜಾಜಿಯವರ ಕಾಸ ಗಂಡ. ಈಗ ಗೊತ್ತಾಗೋಯ್ತು ನಿಮ್ಮ ಗ್ಯಾರಂಟಿ ಸಂಬಂಧಗಳೇನು ಅಂತ. ಅಂದ ಮೇಲೆ ನಿನಗೆ ಕೊಡ್ಬೇಕಾದ ಕಾಣಿಕೆ ಕೊಡ್ಲೇಬೇಕು. ನೀವೇನಂತೀರಾ ಮೇಡಮ್? ಮನೋಜ್, ಲಟ್ಟಣ್ಗೆಲ್ ಕೊಡ್ತೀರಾ, ಕೈಯಲ್ಲಿ ಕೊಡ್ತೀರಾ? ಸದ್ಯಕ್ಕೆ ಕೈಯಲ್ಲಿ ಕೊಡ್ತೀನಿ, ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಲಟ್ಟಣಿಗೆಲ್ ಕೊಡ್ತೀನಿ. ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ಹಲೋ ಜಾಜಿಯವ್ರೆ, ನಾನ್ರಿ ಪಾಂಡುರಂಗ ಗಂಡುಗಲಿ. ಎಸ್, ಹೇಳಿ ಅಭಿ. ಎಲ್ಲಿದ್ದೀರಾ ರೀ? ಬೆಳಗ್ಗೆಯಿಂದ ಮನೇಲೇ ಇದ್ದೀನಿ. ಹಾಗಾದ್ರೆ ಹೌದು ನೀವಲ್ವಾ? ಯಾರು? ನಿಮ್ ಹಿಂದೆ ಯಾರು ಬಿದ್ದಿದ್ದಾರೆ ಅಂತ ನನ್ಗೀಗ ಕ್ಲಾರಿಫೈ ಆಗ್ತಾ ಇದೆ ರೀ. ನಿಮ್ ತರನೇ ಇನ್ನೊಬ್ರಿದ್ದಾರೆ. ಏನು? ನನ್ನ ಹಾಗೆ ಇನ್ನೊಬ್ಳಿದಾಳ? ಹೌದು, ಎಲ್ರನ್ನೂ ಕರ್ಕೊಂಬನ್ನಿ, ನಾನ್ ತೋರಿಸ್ತೀನಿ. ನೀವ್ ಎಲ್ಲಿ ಬರ್ಬೇಕು ಅಂದ್ರೆ ಗೊತ್ತಾಯ್ತಾ? ಓಕೆ ಅಭಿ, ಈಗಲೇ ಬರ್ತೀನಿ. ಇನ್ನು ನೀ ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ನಮ್ಮ ತಮ್ಮ ವಾಟರ್ನ ಮುಗಿಸಿರೋ ನಿನ್ನ ಇವತ್ತು ಮುಗಿಸ್ತೇ ಬಿಡಲ್ಲ. ಏನೇ, ಆ ಕಂಪ್ನಿಗೆ ಮಾಡ್ಲ್ ಆಗ್ತೀಯಾ, ಅಂಬಾಸಿಡರ್ ಆಗ್ತೀಯಾ? ಎಲ್ಲಿ ಆ ಲಟನ್ಗೆ ಇದೆ, ಆದ್ರೆ ನಾನು ಅದನ್ನ ಕೊಡಲ್ಲ ಅಂದ್ರೆ ನಾವು ನಿನ್ನ ಬಿಡಲ್ಲ. ಈಗ ನಿನ್ ಮನೆ ದೇವ್ರನ್ನ ನೆನೆಸ್ಕೋ. ನಿನ್ನ ಅಲ್ಲಿ ಕಳಿಸ್ತೀವಲ್ಲ. ಥ್ಯಾಂಕ್ ಯು ಪಾಂಡುರಂಗ, ಥ್ಯಾಂಕ್ ಯು ವೆರಿ ಮಚ್. ಇವ್ರ ಜೊತೆ ನಾನು ಲಟಕ್ ಪಟಕ್ ಲಟ್ಟಣ್ಗಿಗೆ ಬ್ರಾಂಡ್ ಅಂಬಾಸಿಡರ್. ಈ ಲಟ್ಟಣ್ಗಿನ ಮಹಿಳೆಯರ ಸುರಕ್ಷಣೆಗೋಸ್ಕರ ಬಳಸ್ತೀವಿ. ಅದು ನಮಗ್ ಬೇಕು. ಅಂದ್ರೆ ಇನ್ನು ಒಂದೆರಡು ಬಾರ್ಸಿ. ಇದ್ರಲ್ಲಿ 1-2 ಬಿಡಿ ಸಾಕು. ಇಲ್ಲ, ಇದರಲ್ಲಿ 3 ಸಲ ಟಚ್ ಮಾಡಿದ್ರೇನೆ ಸಾಯೋದು. ನಮ್ ತಮ್ಮ ವಾಲ್ಟರ್ ಸತ್ತಿದ್ದೆ ಸಾಕಣೋ, ನಾವು ಸಾಯ್ಬೇಕನೋ. ಆ ಲಕ್ಕಣ್ಗೆ ಸಾಹಸ ನಮಗ್ ಬೇಡ, ನಡಿ ಓಡು. ಥ್ಯಾಂಕ್ ಯು ಪಾಂಡುರಂಗ, ಥ್ಯಾಂಕ್ ಯು ವೆರಿ ಮಚ್. ನಿಮ್ ಹೆಂಡತಿ ನನ್ ತರ ಇರೋದ್ರಿಂದ ನಾನ್ ಬಚಾವಾದೆ. ನನ್ನ ಹೆಂಡತಿ ಸರಿ ಇಲ್ಲ, ಹಾಗಾಗಿ ಈ ರೀತಿ ಪ್ರಾಬ್ಲಮ್. ಒಂದ್ ವೇಳೆ ನಿಮ್ ಹೆಂಡತಿ ಏನಾದ್ರೂ ನಿಮಗ್ ಕೈ ಕೊಟ್ಟು ಓಡ್ ಹೋದ್ರೆ ಗಡ್ಡ ಬಿಟ್ಕೊಂಡು ದೇವದಾಸ್ ಆಗ್ಬೇಡಿ, ನನಗ್ ಫೋನ್ ಮಾಡಿ ನಾನ್ ನಿಮ್ಮನ್ ಮದ್ವೆ ಆಗ್ತೀನಿ.